ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಸೂರ್ಯ ನಮಸ್ಕಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೂರ್ಯ ನಮಸ್ಕಾರ ಅನ್ನೋದು ನಮ್ಮ ಪುರಾತನ ವ್ಯಾಯಾಮ ಅಂತಾನೆ ಹೇಳ್ಬೋದು. ಸೂರ್ಯ ನಮಸ್ಕಾರದಲ್ಲಿ ದೃಷ್ಟಿ, ಅಲೈನ್ಮೆಂಟ್ಸ್ ಮತ್ತೆ ಬ್ರೀತಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಸೂರ್ಯ ನಮಸ್ಕಾರ ಹೇಗ್ ಮಾಡೋದು, ಯಾವ್ಯಾವ್ದನ್ನ ಬ್ರೀತಿಂಗ್ ನ, ದೃಷ್ಟಿನ ಮತ್ತೆ ಅಲೈನ್ಮೆಂಟ್ಸ್ ನ ಎಲ್ಲೆಲ್ಲಿ ಯಾವ್ಯಾವ ತರ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತೆ ಯಾಕೆ ತಡ, ಬನ್ನಿ ಸೂರ್ಯ ನಮಸ್ಕಾರ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟು ನಿಮ್ಮ ಮ್ಯಾಟಿನ ಎಡ್ಜಿನ ಮಧ್ಯಭಾಗದಲ್ಲಿ ಬನ್ನಿ. ನಿಮ್ಮ ಬಾಡಿ ಒಂದೇ ಸ್ಟ್ರೈಟ್ ಲೈನಲ್ಲಿ ಇರಬೇಕು, ದೃಷ್ಟಿ ನೇರವಾಗಿರಬೇಕು. ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಚೆಸ್ಟಿನ ಮಧ್ಯಭಾಗದಲ್ಲಿ ತಗೊಂಬನ್ನಿ. ಪ್ರಣಾಮಾಸನ. ಇನ್ಹೇಲ್, ಹಸ್ತ ಉತ್ತನಾಸನ. ಎರಡು ಕೈಗಳನ್ನ ಮೇಲೆ ಎತ್ತಿ ಹಿಂದೆ ಬೆಂಡಾಗಿ. ಎಕ್ಸೇಲ್, ಉತ್ತನಾಸನ. ಎರಡು ಕೈಗಳನ್ನ ಮುಂದೆ ತಗೊಂಡು ಬಂದು ಮುಂದೆ ಬೆಂಡಾಗಿ ನಿಮ್ಮ ಪಾದದ ಪಕ್ಕದಲ್ಲಿ ಎರಡು ಕೈಗಳನ್ನ ಜೋಡಿಸ್ಬೇಕು. ನಿಮ್ಮ ಚೆಸ್ಟ್ ಥೈಸ್ಗೆ ಟಚ್ ಆಗಬೇಕು, ಫೋರ್ ಹೆಡ್ ನೀಸ್ ಮೇಲೆ ಇರಬೇಕು. ಆಗಿಲ್ಲ ಅಂದರೆ ನಿಮ್ಮ ನೀಸ್ನ ಸ್ವಲ್ಪ ಬೆಂಡ್ ಮಾಡಿ. ಇನ್ಹೇಲ್, ಅಶ್ವಸಂಚಲನ. ನಿಮ್ಮ ಬಲಗಡೆ ಕಾಲನ್ನ ಹಿಂದೆ ತಗೊಂಡು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ. ನಿಮ್ಮ ಎಡಗಡೆ ಕಾಲು ಎರಡು ಕೈಗಳ ಮಧ್ಯದಲ್ಲಿರಬೇಕು, ದೃಷ್ಟಿ ನೇರವಾಗಿರಬೇಕು. ಎಕ್ಸ್ಹೇಲ್, ಫಲಕಾಸನ. ನಿಮ್ಮ ಎಡಗಡೆ ಕಾಲನ್ನ ಹಿಂದೆ ತಗೊಂಡು ಇನ್ಹೇಲ್ ಮಾಡಿ, ಬ್ರೀತ್ನ ಹೋಲ್ಡ್ ಮಾಡಿ. ಎಕ್ಸ್ಹೇಲ್, ಅಷ್ಟಾಂಗ ನಮಸ್ಕಾರ. ನಿಮ್ಮ ನೀಸ್, ಚೆಸ್ಟ್ ಮತ್ತೆ ಚಿನ್ನನ್ನು ಮ್ಯಾಟಿಗೆ ಟಚ್ ಮಾಡಿ. ಇನ್ಹೇಲ್, ಭುಜಂಗಾಸನ. ನಿಮ್ಮ ಬಾಡಿನ ಒಂದು ಸ್ವಲ್ಪ ಮುಂದೆ ತಗೊಂಡು ಚೆಸ್ಟ್ ಮತ್ತೆ ನಿಮ್ಮ ಹೆಡ್ನ ಮೇಲೆ ಎತ್ತಿ, ಎಲ್ಬೋಸು ಬೆಂಡ್ ಆಗಿರಬೇಕು, ದೃಷ್ಟಿ ನೇರವಾಗಿರಬೇಕು. ಭುಜಂಗಾಸನ. ಎಕ್ಸ್ಹೇಲ್, ಪರ್ವತಾಸನ. ನಿಮ್ಮ ಹಿಪ್ಸ್ನ ಮೇಲೆ ಎತ್ತಿ ನಿಮ್ಮ ಸ್ಪೈನ್ ಸ್ಟ್ರೈಟ್ ಆಗಿರಬೇಕು, ನಿಮ್ಮ ಹೀಲ್ಸ್ ಕಂಪ್ಲೀಟಾಗಿ ಮ್ಯಾಟ್ ಮೇಲಿರಬೇಕು. ಇನ್ಹೇಲ್, ಅಶ್ವಸಂಚಲನ. ನಿಮ್ಮ ಎಡಗಡೆ ಕಾಲನ್ನ ನಿಮ್ಮ ಎರಡು ಕೈಗಳ ಮಧ್ಯದಲ್ಲಿ ತಗೊಳ್ಳಿ, ಬಲಗಡೆ ಕಾಲನ್ನ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ದೃಷ್ಟಿ ನೇರವಾಗಿರಲಿ. ಈಗ ಎಕ್ಸ್ಹೇಲ್, ಉತ್ತನಾಸನ. ನಿಮ್ಮ ಬಲಗಡೆ ಕಾಲನ್ನ ನಿಮ್ಮ ಎಡಗಡೆ ಪಾದದ ಪಕ್ಕದಲ್ಲಿ ಇಟ್ಟು ನಿಮ್ಮ ಚೆಸ್ಟ್ ಮತ್ತು ಥೈಸ್ನ ತಾಗಿಸ್ಬೇಕು, ಫೋರ್ ಹೆಡ್ ನೀಸ್ ಮೇಲೆ ಇರಬೇಕು. ಉತ್ತನಾಸನ. ಇನ್ಹೇಲ್, ಎರಡೂ ಕೈಗಳನ್ನ ಮೇಲೆ ಎತ್ತಿ ಹಿಂದೆ ಬೆಂಡಾಗಿ, ಹಸ್ತ ಉತ್ತನಾಸನ. ಎಕ್ಸೇಲ್, ಎರಡು ಕೈಗಳನ್ನ ಜೋಡಿಸಿ ನಿಮ್ಮ ಚೆಸ್ಟಿನ ಮಧ್ಯಭಾಗದಲ್ಲಿ ತಗೊಳ್ಳಿ, ಪ್ರಣಾಮಾಸನ. ನಾವು ಬಲಗಡೆ ಕಾಲಿಂದು ಮಾಡಿದ್ವಿ. ಈಗ ಎಡಗಡೆ ಕಾಲನ್ನ ಹಿಂದೆ ತಗೊಂಡು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಿಮ್ಮ ಮ್ಯಾಟಿನ ಎಡ್ಜಿನ ಭಾಗದಲ್ಲಿ ಬನ್ನಿ. ಎರಡು ಕೈಗಳನ್ನ ನಿಮ್ಮ ಚೆಸ್ಟಿನ ಮಧ್ಯಭಾಗದಲ್ಲಿ ಜೋಡಿಸಿ, ಪ್ರಣಾಮಾಸನ. ಇನ್ಹೇಲ್, ಹಸ್ತ ಉತ್ತನಾಸನ. ಎರಡು ಕೈಗಳನ್ನ ಮೇಲೆ ಎತ್ತಿ ಹಿಂದೆ ಬೆಂಡಾಗಿ. ಎಕ್ಸ್ಹೇಲ್, ಉತ್ತನಾಸನ. ಮುಂದೆ ಬೆಂಡಾಗಿ ಎರಡು ಕೈಗಳನ್ನ ಎರಡು ಪಾದದ ಪಕ್ಕದಲ್ಲಿ ಇಡಬೇಕು. ನಿಮ್ಮ ಚೆಸ್ಟ್ ಥೈಸ್ಗೆ ತಾಗಬೇಕು, ನಿಮ್ಮ ಫೋರ್ ಹೆಡ್ ನೀಸ್ ಮೇಲೆ ಇರಬೇಕು. ಇನ್ಹೇಲ್, ಅಶ್ವಸಂಚಲನ. ಈಗ ಎಡಗಡೆ ಕಾಲನ್ನ ಹಿಂದೆ ತಗೊಳ್ಳಿ, ಹಿಂದೆ ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ, ದೃಷ್ಟಿ ನೇರವಾಗಿರಬೇಕು. ಎಕ್ಸ್ಹೇಲ್, ಫಲಕಾಸನ. ಬಲಗಡೆ ಕಾಲನ್ನ ಹಿಂದೆ ತಗೊಂಡು ಬ್ರೀತ್ನ ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ. ಎಕ್ಸ್ಹೇಲ್, ಅಷ್ಟಾಂಗ ನಮಸ್ಕಾರ. ನಿಮ್ಮ ನೀಸ್, ಚೆಸ್ಟ್ ಮತ್ತು ಚಿನ್ನನ್ನು ಮ್ಯಾಟ್ಗೆ ಟಚ್ ಮಾಡಿ. ಇನ್ಹೇಲ್, ಭುಜಂಗಾಸನ. ನಿಮ್ಮ ಬಾಡಿನ ಒಂದು ಸ್ವಲ್ಪ ಮುಂದೆ ತಗೊಂಡು ನಿಮ್ಮ ಚೆಸ್ಟ್ ಮತ್ತು ನಿಮ್ಮ ಹೆಡ್ನ ಮೇಲ್ ಮಾಡಿ, ನಿಮ್ಮ ಎಲ್ಬೋಸು ಬೆಂಡ್ ಆಗಿರಬೇಕು, ದೃಷ್ಟಿ ನೇರವಾಗಿರಬೇಕು. ಎಕ್ಸ್ಹೇಲ್, ಪರ್ವತಾಸನ. ನಿಮ್ಮ ಹಿಪ್ಸ್ನ ಮೇಲೆ ಎತ್ತಿ ನಿಮ್ಮ ಹೀಲ್ಸ್ ಕಂಪ್ಲೀಟಾಗಿ ಮ್ಯಾಟ್ ಮೇಲಿರಬೇಕು, ಸ್ಪೈನ್ ಸ್ಟ್ರೈಟ್ ಆಗಿರಬೇಕು. ಇನ್ಹೇಲ್, ನಿಮ್ಮ ಬಲಗಡೆ ಕಾಲನ್ನ ಎರಡೂ ಕೈಗಳ ಮಧ್ಯದಲ್ಲಿ ತಗೊಳ್ಳಿ, ಅಶ್ವಸಂಚಲನ.
ನಿಮ್ಮ ಎಡಗಡೆ ಕಾಲನ್ನ ಕಂಪ್ಲೀಟಾಗಿ ಎಕ್ಸೇಲ್ ಉತ್ತನಾಸನ. ನಿಮ್ಮ ಎಡಗಡೆ ಕಾಲನ್ನ ಬಲಗಡೆ ಕಾಲು ಪಕ್ಕದಲ್ಲಿ ತಗೊಂಡು ನಿಮ್ಮ ಚೆಸ್ಟ್ ತೈಸ್ಗೆ ತಾಗಬೇಕು, ಫೋರ್ ಹೆಡ್ಡು ನೀಸ್ ಮೇಲೆ ಇರಬೇಕು. ಇನ್ಹೇಲ್ ಹಸ್ತ ಉತ್ತನಾಸನ, ಎರಡು ಕೈಗಳ ಮೇಲೆ ಎತ್ತಿಂದ ಬೆಂಡಾಗಿ. ಎಕ್ಸೇಲ್ ಪ್ರಣಾಮಾಸನ. ಸೊ ನೋಡಿದ್ರಲ್ಲ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ. ಇವತ್ತಿಂದ ನೀವು ಈ ಸೂರ್ಯ ನಮಸ್ಕಾರನ 5 to 10 ಟೈಮ್ಸ್ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬ್ಯಾಲೆನ್ಸಿಂಗ್ ಪವರ್ ಮತ್ತು ನಿಮ್ಮ ಬಾಡಿಲಿರೋ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿಯೇ ಆಗುತ್ತೆ. ನಿಮ್ಮ ಬ್ರೀತಿಂಗ್ ಪವರು ಇನ್ನೂ ಚೆನ್ನಾಗೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದ.